ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾವು ಅವಾಗವಾಗ ನಮ್ಮ ಲೈಫ್ ಸ್ಟೈಲ್ ಲಾಗ್ಸ್ನ ಹೀಗೆ ಲಾಗ್ ಮಾಡಿ ಹಾಗೆ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇವನ್ ನಿಮಗೂ ಗೊತ್ತು, ಈಗಿನ ಜನ್ರೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಗೆ ತುಂಬ ಮೋಟಿವೇಟ್ ಆಗುತ್ತೆ ಆ್ಯಂಡ್ ಸಪೋರ್ಟಿವ್ನೆಸ್ಸು. ಸೊ ಇನ್ನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಈ ವೈಕುಂಠ ಏಕಾದಶಿ ಸ್ಪೆಷಲ್ಲಾಗಿ ಲಾಗ್ ಅಂತೂ ಮನೇಲಿ ಮಾರ್ನಿಂಗ್ ಸ್ವಲ್ಪ ಮಾಡಿ ಮತ್ತು ಆಫೀಸ್ಗೆ ಹೋಗಿ ಬಂದಾದಮೇಲೆ ಈವ್ನಿಂಗ್ ಶೂಟ್ ಮಾಡ್ತಿದ್ದೀನಿ. ಸೊ ಈವ್ನಿಂಗ್ ನೋಡಿ ಎಷ್ಟು ಲೇಟ್ ನೈಟ್ ಆಗಿದೆ. ಆಲ್ರೆಡಿ 8:30 8:40 ಟೈಮಲ್ಲಿ ನಾವು ದೇವಸ್ಥಾನದ ಹತ್ರ ಹೋಗ್ತಿದ್ವಿ. ನಮ್ಮ ಮನೆಯಿಂದ ಬೈ ವಾಕಬಲ್ ಡಿಸ್ಟೆನ್ಸ್ ಒಂದು 25 to 30 ಮಿನಿಟ್ಸ್ ಡೆಫಿನೆಟ್ಲಿ ಆಗುತ್ತೆ ಇಲ್ಲಿಗೆ. ಮಿಲ್ಕಿನ ಎಲ್ಲರೂ ಫೈಂಡ್ ಔಟ್ ಮಾಡಿದ್ರೆ ಬೆಳಗ್ಗೆ ಸಂಕ್ರಾಂತಿ ಹಾಲಿಡೇಸ್ಗೆ 4 days ಹಾಲಿಡೇಸ್ ಅಂತ ಹೇಳಿಬಿಟ್ಟು, ಸೊ ವೈಕುಂಠ ಏಕಾದಶಿ ಸ್ಪೆಷಲ್ ಡೇ ದಿನವೇ ಅವ್ರಿಗೆ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ನೀಟಾಗಿ ರೆಡಿಯಾಗಿ ಹೋಗಿದ್ಲು ಬೆಳಗ್ಗೆ. ಸೊ ಇನ್ನು ಈವ್ನಿಂಗ್ ಅದೇ ಡ್ರೆಸ್ನ ಮತ್ತೆ ರೀಪ್ಲೇಸ್ ಮಾಡಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಷ್ಟು ಲೇಟ್ ನೈಟಲ್ಲಿ. ಎಷ್ಟು ಲೇಟ್ ನೈಟು ಹೋದರೆ ಅಷ್ಟು ಬೇಗ ದರ್ಶನ ಆಗುತ್ತೆ ಅಂತ 8:40 8:50 ಟೈಮಲ್ಲಿ ಹೋದ್ವಿ. ಬಟ್ ನಾವು ಕ್ಯೂ ನಿಂತ್ಕೊಂಡಾಗ ಸ್ಟಾರ್ಟ್ ಮಾಡಾದ್ಮೇಲೆ ಮ್ಯಾಕ್ಸಿಮಮ್ 2.5 hour ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅಷ್ಟು ಕ್ರೌಡ್ ಇದೆ ಈ ಸಲ. ಫಾಸ್ಟ್ 2 to 3 ಇಯರ್ಸಿಂದ ರೆಗ್ಯುಲರಾಗಿ ಹೋಗ್ತೀನಿ 8:30 9 o'clock ಟೈಮಿಗೆ. ಒಂದು 1/2 hour 40 minutesಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿದ್ವಿ. ಬಟ್ ಈ ಸಲ ಅಂತೂ ಹಗ್ಗಿ ಕ್ರೌಡ್ ಅಂದರೆ ಹೇಳಿ ಇಷ್ಟು ಕಾಣಿಸ್ತಿದೆ ಅನಿಸುತ್ತೆ ಎಲ್ಲರಿಗೂ. ತುಂಬ ಕ್ರೌಡು. ಬೆಳಗ್ಗೆಯಿಂದ ಉಪವಾಸ ಬೇರೆ. ಬಟ್ ಟೈರ್ಡ್ನೆಸ್ ಎಷ್ಟಿಲ್ಲ ದೇವ್ರ ದರ್ಶನಕ್ಕೆ ಅಲ್ವಾ ಅಂದ್ಕೊಂಡ್ರು ಟೈರ್ಡ್ನೆಸ್ ಇದ್ದೇ ಇರುತ್ತೆ. ಅದೂ ಆಲ್ರೆಡಿ 9:30 ಟೈಮಲ್ಲಿ ಮಲ್ಗೋ ಮೂಡು ಮಕ್ಕಳಿಗೆ. ಮಿಲ್ಕಿನಂತೂ ನನ್ನ ಕಸಿನ್ ಬಂದಿದ್ನಲ್ಲ, ಅವ್ನು ಸ್ವಲ್ಪ ಹೊತ್ತು ಕ್ಯಾರಿ ಮಾಡ್ದ. ನಮ್ಮ ಕ್ಯೂಗಳು ಅಂದರೆ ಶ್ರೀನಿವಾಸ ಟೆಂಪಲ್ ಮುಂದೆಗಡೆಯಿಂದ ಕ್ಯೂ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆ ಟೆಂಪಲ್ಗೆ ರೈಟ್ ಸೈಡಿಗೆ ಬರೋಷ್ಟರಲ್ಲಿ, ಅಂದರೆ ಎಂಟ್ರೆನ್ಸ್ ಇನ್ನೇನು ಗೇಟಿಂದ ಒಳಗಡೆ ಹೋಗಬೇಕು, ಅಲ್ಲಿನೇ ಎಷ್ಟು ಕ್ರೌಡ್ ಇದೆ. ಇಲ್ಲಿಂದ ಜಸ್ಟ್ 2 minutes ಒಳಗೆ ಹೋಗೋ ಥರ ಇದ್ರೂ ಒಂದು 40 minutes ಆಯಿತು. ಅಷ್ಟು ಕ್ರೌಡ್ ಇದೆ ಈ ಸಲ. ಸೊ ಜನ್ರೇಷನ್ ಚೇಂಜ್ ಆಗ್ತಿದೆ ಅಲ್ವಾ, ಹೈಕ್ ಆಗ್ತಿದೆ ಸ್ಟ್ರೆಂತ್ ಎಲ್ಲ. ಸೊ ಒಳಗಡೆ ಹೋದ ತಕ್ಷಣ ಟೆಂಪಲ್ ವೈಬ್ಸ್ ಅಂತೂ ಇಲ್ಲಿ ಹೊರಗಡೆಯಿಂದನೇ ನೋಡಿ ತುಂಬ ಖುಷಿ ಆಗ್ಬಿಡ್ತು. ಅಷ್ಟು ಚೆನ್ನಾಗಿ ಲೈಟಿಂಗ್ಸು, ಡೆಕೋರೇಷನ್ನು. ಸೊ ಇವೆನ್ ತುಂಬ ಪ್ಲ್ಯಾಂಟ್ಸ್ ಎಲ್ಲ ಇದೆ ಟೆಂಪಲ್ ಮುಂದೆ. ಅದಕ್ಕೆಲ್ಲ ಡಿಫ್ರೆಂಟ್ ಲೈಟ್ಸ್, ಕಲರ್ ಛತ್ರಿಗಳೆಲ್ಲ ಬಿಟ್ಟಿದ್ದಾರೆ ಮೇಲ್ಗಡೆ. ತುಂಬ ಹೈಲೈಟಾಗಿ ಕಾಣಿಸ್ತಿದೆ. ವೈಕುಂಠ ಏಕಾದಶಿ ಸ್ಪೆಷಲ್ ಡೇ ಅಂದರೆ ಶ್ರೀನಿವಾಸ ಟೆಂಪಲ್ಲು ಪ್ರತಿ ಇಯರು ಇದೇ ಥರನೇ ಇರುತ್ತೆ. ಸೊ ಯಾರೇ ಆಗಲಿ ಇನ್ನೂ ಮಿಸ್ ಮಾಡ್ಕೊಳ್ಳೋರಿದ್ದರೆ ವೈಕುಂಠ ಏಕಾದಶಿ ದಿನ ಮಾತ್ರ ಈ ದೇವ್ರ ದರ್ಶನ ಮಾಡ್ಕೊಳ್ಳೋದು ಮಿಸ್ ಮಾಡಿಬಿಡಿ. ಬಿಕಾಸ್ ಇವತ್ತಿನ ವೆಂಕಟರಮಣ ಸ್ವಾಮಿ ದರ್ಶನ ಕೋಟಿ ಪುಣ್ಯ ಸಮ. ಸೊ ಏನೇ ಮಿಸ್ಟೇಕ್ಸ್ ಮಾಡಿದ್ರು ಲೈಫಲ್ಲಿ ತುಂಬ ಒಳ್ಳೆ ದಿನ ಇವತ್ತು ದರ್ಶನ ತೊಗೊಂಡ್ರೆ. ಸೊ ನೆಕ್ಸ್ಟ್ ಇಯರ್ ಯಾರಾದರೂ ಈ ಇಯರ್ ಮಿಸ್ ಆಗಿರೋರು ವೈಕುಂಠ ಏಕಾದಶಿ ಸ್ಪೆಷಲ್ ಡೇ ದಿನ ಅಂತೂ ಶ್ರೀನಿವಾಸ ಟೆಂಪಲಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ನೊಂದೇನೆಂದರೆ ಇಲ್ಲಿ ಭಕ್ತಾದಿಗಳೆಲ್ಲ ಹೇಳ್ತಿರ್ತಾರೆ, ರೆಗ್ಯುಲರಾಗಿ ಕೇಳಿದ್ದೀನಿ ನಾನು ತುಂಬಾ. ಇಲ್ಲಿ ಇವತ್ತು ವೆಂಕಟರಮಣ ಸ್ವಾಮಿ ಅಲಂಕಾರ ತಿರುಪತಿಯಲ್ಲಿ ಹೇಗಿರುತ್ತೋ ಅದೇ ಪ್ರತಿರೂಪ ಇಲ್ಲೇ ಇರುತ್ತೆ. ಈವನ್ ಒಂದು ಫ್ಲವರು ಸಹ ಚೇಂಜ್ ಆಗಲ್ಲ ಅಂತಲೇ ಹೇಳ್ತಾರೆ. ಆ್ಯಂಡ್ ಬೆಳಗ್ಗೆ ತಿರುಪತಿಯಲ್ಲಿ ಮಾರ್ನಿಂಗ್ ಬೆಳಗಿನ ಜಾವನೇ 5 ಗಂಟೆ ಒಳಗಡೆ ಅಲ್ಲಿ ಅಭಿಷೇಕ ಮಾಡ್ತಾರಂತೆ. ಅದೇ ಟೈಮ್ಗೆ ಇಲ್ಲಿ ಅಭಿಷೇಕ ಮಾಡ್ತಾರೆ. ನಾವು ಆಫೀಸ್ಗಳಿಗೆ ಹೋಗೋರೆಲ್ಲ ಈ ಸಿಟಿಯಲ್ಲಿ ಅಷ್ಟು ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲೂ ಹೋಗಿರೋರಂತೂ ತುಂಬ ಪುಣ್ಯ ಅಂತಲೇ ಹೇಳ್ಬೋದು. ಬಟ್ ತುಂಬಾ ಕ್ರೌಡ್ ಇರುತ್ತೆ. ಎವ್ರಿ ಸ್ಯಾಟರ್ಡೇ ಇದೇ ರೀತಿ ಕ್ರೌಡ್ ಇರುತ್ತೆ. ಅದರಲ್ಲೂ ಈ ಸ್ಪೆಷಲ್ ಡೇ ದಿನ ಎಷ್ಟೊಂದು ಕ್ರೌಡು. ಸೊ ಕಲರ್ಫುಲ್ ಲೈಟ್ಸ್. ಸೊ ದರ್ಶನ ಅಂತೂ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಿದ್ದೀವಿ ಆಲ್ರೆಡಿ. ತುಂಬ ಇನ್ನೂ 3 ಕ್ಯೂ ಅಂದರೆ 3 ಲೈನು ಹೋಗಿದ್ರೆ ದೇವ್ರ ಮುಂದೆಗಡೆ ಹೋಗಿ ದರ್ಶನ ಮುಗಿಯೋದು. ಬಟ್ ಸ್ವಲ್ಪ ಫ್ರೀ ಇದ್ರೂ ಅವ್ರು ಬಿಟ್ಟಿಲ್ಲ ಅಷ್ಟು ಹತ್ರಕ್ಕೆ. ದೂರದಿಂದನೇ ದರ್ಶನ ಮಾಡಿಕೊಂಡು ಎಕ್ಸಿಟಿಂದ ಬಂದು ಅಲ್ಲಿ
ಸ್ವಾಮೀಜಿಗಳು ಯಾರೋ ಒಂದು ಲಾಡು 100 ರೂಪೀಸ್ ಅಂತ ಪ್ರಸಾದ ಮಾಡಿ ಸೇಲ್ ಮಾಡ್ತಿದ್ರು. ಅದನ್ನು ಒಂದು ಲಾಡ್ ತೊಗೊಂಡ್ಬಿಟ್ಟು ಇಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಬಿಸಿ ಬಿಸಿ ಬೇಳೆಭಾತಂತೂ ಕೊಡ್ತಾರೆ. ಪ್ರಸಾದಕ್ಕೋಸ್ಕರನೇ ಅರ್ಧ ದರ್ಶನಕ್ಕೆ ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಅಷ್ಟು ಟೇಸ್ಟು ಬೇಕು ಅಂತಲೇ ಇನ್ನೊಂದು ಪ್ಲೇಟ್ ಇಸ್ಕೊಂಡು ತಿನ್ನೋ ಥರ ಟೇಸ್ಟಿ ಇರುತ್ತೆ. ಬೇಸಿಕಲಿ ದೇವಸ್ಥಾನಗಳಲ್ಲಿ ಎಲ್ಲೇ ಆಗಲಿ ಪುಳಿಯೋಗರೆ ಆ್ಯಂಡ್ ಪುಳಿಯೋಗರೆ ದೆನ್ ಬಿಸಿಬೇಳೆಭಾತು ತುಂಬ ಟೇಸ್ಟಿಯಾಗೇ ಇರುತ್ತೆ. ಅದರಲ್ಲೂ ಈ ದೇವಸ್ಥಾನದ ಹತ್ರ ಬಿಸಿಬೇಳೆ ಅಂತೂ ತುಂಬ ಹೈಲೈಟ್ ಅಂತಲೇ ಹೇಳ್ತೀನಿ. ನಾವು ಒಂದು 3 ಪ್ಲೇಟ್ ಕ್ಯಾರಿ ಮಾಡಿ ಆಲ್ರೆಡಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಬಟ್ ಎಕ್ಸಿಟ್ ಆದಮೇಲೆ ಮತ್ತೆ ದೇವ್ರನ್ನ ತೋರಿಸ್ತಿದ್ದಾಳೆ ಶ್ವೇತಾ ಅಂತ ಯೋಚನೆ ಮಾಡ್ತಿದ್ದೀರಲ್ವ. ಆ ಎಕ್ಸಿಟ್ ಟೈಮಲ್ಲಿ ನಾನು ಆ ಥರ ಇದ್ರೆ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲೊಂದು ಕಸ್ಟಮರ್ ಕಾಣಿಸಿದ್ರು. ಹಾಯ್ ಮಾಡಿದೆ, ಅಂದ್ಕೊಂಡು ಸುಮ್ಮನೆ ಆದರು. ಆಮೇಲೆ ಸೊ ಒಳಗಡೆ ಎಲ್ಲ ಫುಲ್ ಖಾಲಿ ಆಯಿತು. 10:30 10:40 ಟೈಮಲ್ಲಿ ಬಾರೋ ನೀಟಾಗಿ ಒಂದು ಲಾಗೂ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡೋಣ ಅಂತ ನನ್ನ ತಮ್ಮನ ಕರ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಶೂಟ್ ಮಾಡ್ಕೊತಿದ್ರೆ ನನ್ನ ತಮ್ಮ ಹಿಂದೆಯಿಂದ ಎಂಜಾಯ್ ಮಾಡು, ಜಾಲಿ ಜಾಲಿ ನಿನಗೆ ಅಂತ ಹೇಳ್ತಾರೆ. ಇಲ್ಲಿ ರೆಡ್ ಕಲರ್ ಬ್ಯಾಗ್ ಅಂದರೆ ಕೈಗೆ ಹಾಕ್ಕೊಂಡಿದ್ದಾರಲ್ವ, ಆ ಸರ್ನೇ ನಾನು ಮಾತಾಡಿಸಿದ್ದು. ಅವ್ರು ಮತ್ತೆ ಅಲ್ಲಿ ನೋಡಿಬಿಟ್ಟು, ಮೇಡಮ್ ನೀವು ನನಗೆ ಅಲ್ಲಿ ಮಾತಾಡ್ಸಿದ್ರಿ ಅಂದ್ರಿ, ನಾನು ಮಾತಾಡಿಸಿದೆ ಬಟ್ ನೀವು ಗುರ್ತಿಡ್ದಿಲ್ಲ ಸರ್ ನಂದು ಅಂತ ಹೇಳಿ ನನ್ನ ಬ್ರ್ಯಾಂಡ್ ಹೆಸರು, ನನ್ನ ವರ್ಕ್ ಆಫೀಸ್ ಹೆಸರು ಹೇಳಿದ ತಕ್ಷಣ ಅವ್ರು ನನಗಿನ್ನೂ ಸ್ಪೆಷಲ್ಲಾಗಿ ದೇವ್ರ ಮುಂದೆಯಿಂದ ಜಸ್ಟ್ ಇನ್ನೊಂದು ಹೆಜ್ಜೆ ಅಂದರೆ ಅದಕ್ಕೂ ಮುಂಚೆ ಬಿಡಲ್ಲ ಭಕ್ತಾದಿಗಳನ್ನ. ಅಲ್ಲಿವರೆಗೂ ಹೋಗಿ ದರ್ಶನ ಮುಗಿಸ್ಕೊಂಡು ನೀಟಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಪ್ಲೇಟ್ ಪ್ರಸಾದ ತೊಗೊಂಡು ಆಲ್ಮೋಸ್ಟ್ 11:30 11:40 ಟೈಮ್ಗಳಲ್ಲಿ ದೆವ್ವಗಳ ಥರ ಕೈ ತುಂಬ ಪ್ರಸಾದ ಇಟ್ಕೊಂಡು ರೋಡ್ ತುಂಬ ನಾವೇ ಓಡಾಡ್ತಿದ್ವಿ. ಬಿಕಾಸ್ ಆ ಟೈಮಲ್ಲಿ ಯಾರೂ ಇಲ್ಲ, ಬೈ ವಾಕಬಲ್ಲಲ್ಲಿ ಬರೋರು. ಸೊ ಎಲ್ಲರೂ ಅವ್ರವ್ರ ಗಾಡಿಗಳಲ್ಲಿ ಹೋಗ್ತಾ ಇದ್ದಾರೆ, ನಾವು ಮಾತ್ರ. ಈವನ್ ಪಕ್ಕದಲ್ಲಿ ಕೊಲೀಗ್ಸ್ನೂ ನೋಡಿರ್ತೀರ ಅನಿಸುತ್ತೆ. ಆಫೀಸಲ್ಲೇ ಇನ್ನೊಬ್ಬ ಕೊಲೀಗು ಚೆನ್ನೈ ಲಾಗ್ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವ್ರ ಹೆಸರು, ಕವಿತಾ ಅಂತ. ಅವರು ನಮ್ಮ ಮನೆಗೆ ತುಂಬ ನಿಯರೆಸ್ಟಲ್ಲೇ ಇರ್ತಾರೆ. ಹಾಗಾಗಿ ಅವರು ಬಂದರು. ಸೊ ಎಲ್ಲರೂ ಸೇರಿ ಆರಾಮಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದಗಳು ತಗೊಂಡು ಮನೆಗಂತೂ ರೀಚ್ ಆಗೋ ಅಷ್ಟರಲ್ಲಿ 11:50 11:40 ಆಗಿತ್ತು. ಸೊ 11:40 ಟೈಮಲ್ಲಿ ಮತ್ತೆ ಪ್ರಸಾದಗಳನ್ನೆಲ್ಲ ಒಂದು ಶೂಟ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳು ಒಂದು ಪ್ಲೇಟ್ ಅಲ್ಲೇ ತಿಂದುಬಿಟ್ರು. ಆ್ಯಕ್ಚುಲಿ ಹೊಟ್ಟೆ ಹಸಿತಿದೆ ಅಂತ ಹೇಳಿ. ನಾನು ಉಪವಾಸ ಇದ್ರೂ ಅಲ್ಲಿಗೂ ನನ್ನ ತಮ್ಮ ಒಂದೆರಡು ಟೇಸ್ಟ್ ಮಾಡಿ, ಉಪವಾಸ ಬಿಡು ಇಲ್ಲೇ ದೇವಸ್ಥಾನದ ಹತ್ರ ಅಂತೇಳಿ ಒಂದೆರಡು ತುತ್ತು ತಿನ್ನಿಸ್ಬಿಟ್ಟ ಅವನು. ಆಮೇಲೆ ಇನ್ನು ಮನೆ ಹತ್ರ ಬರೋ ಅಷ್ಟರಲ್ಲಿ ಪ್ರಸಾದ ತಿರುಪತಿ ಥರನೇ ಟೇಸ್ಟ್ ಇದೆಯಾ ಇಲ್ಲ ನಾರ್ಮಲಾಗಿ ಮಾಡಿದ್ದಾರಾ ಇಲ್ಲಿ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪ್ರಸಾದ ಎಲ್ಲರೂ ತಿನ್ನೋಣ ಅನ್ನೋಷ್ಟರಲ್ಲಿ ಉಪವಾಸದಿಂದ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಲೈಟಾಗಿ ಒಂದು ಪ್ಲೇಟ್ ಖಾಲಿ ಮಾಡಿದ್ವಿ ಅಷ್ಟೇ. ಎಲ್ಲರೂ ಸೇರಿದ್ರು ಮಿಲ್ಕಿನ ತಿನ್ನಮ್ಮ ಇನ್ನೊಂಚೂರು ಅಂತ ಹೇಳಿದ್ರೆ, ಅಮ್ಮ ನಂಗೆ ತಿನ್ನೋಕ್ಕೂ ಆಗ್ತಿಲ್ಲ, ಅಷ್ಟು ಟಯರ್ಡ್ ಆಗ್ತಿದೆ ಅಂತ ಹೇಳಿ ಅವಳು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅಂದರೆ ಹೋಗಿ ಬಂದಿದ್ದು ವಾಕಬಲ್ಲೇ, ಅಲ್ಲಿ ಸ್ಟ್ಯಾಂಡಿಂಗು, ಕ್ಯೂಟಿ ಅಂತೂ ಫುಲ್ ಟಯರ್ಡ್. ಮಿಲ್ಕಿನ ಅಟ್ಲೀಸ್ಟ್ ಅವ್ರ ಮಾಮ ಸ್ವಲ್ಪ ತೆತ್ಕೊಂಡಿದ್ರು. ಸೊ ಈ ಪ್ರಸಾದನೆಲ್ಲ ತಿಂದು ನಾವು ಮಲ್ಗೋ ಟೈಮಿಗೆ 12:30 ಆಗೇ ಬಿಡ್ತು. ಮ್ಯಾಕ್ಸಿಮಮ್ 10-15 ಮಿನಿಟ್ಸ್ ಒಳಗಡೆ ತಿಂದು ಮಲ್ಗೋಣ, ನೆಕ್ಸ್ಟ್ ಡೇ ಆಫೀಸ್ ಇದೆ ಅಂತ ಹೇಳಿಬಿಟ್ಟು ನಾವು ಬೇಗನೆ ತಿಂದು ಮಲಗಿಬಿಟ್ವಿ. ಸೊ ಇದು ಇವತ್ತಿನ ವೈಕುಂಠ ಏಕಾದಶಿ ಸ್ಪೆಷಲ್ ಡೇ ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ. ಬಾಯ್ ಬಾಯ್ ಫ್ರೆಂಡ್ಸ್.